ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋನ ಕುಂಭರಾಶಿಯವರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಕುಂಭರಾಶಿಯ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತ. ಕುಂಭರಾಶಿಯವರೇ, ನಿಮ್ಮ ಮೇಲೆ ವಾಮಾಚಾರ ಕಣ್ಣೇಟು ಪ್ರಯೋಗ ಮಾಡಲು ಮುಂದಾಗುತ್ತಿದ್ದಾರೆ. ಆದರೆ ನಿಮ್ಮ ಜೀವನದಲ್ಲಿ ನೀವು ಕಲ್ಪನೆಯಲ್ಲೂ ಅಂದುಕೊಳ್ಳದಂತಹ ಅಗಾಧವಾದ ಬ್ರಹ್ಮಾಂಡವೇ ಬೆರಗಾಗುವಂತಹ ಮಹತ್ತರವಾದ ಬದಲಾವಣೆಯೊಂದು ಈಗ ಅಕ್ಷರಶಃ ಆರಂಭವಾಗುತ್ತಿದೆ. ದಯವಿಟ್ಟು ಈ ಮಾತನ್ನು ಯಾವುದೋ ಒಂದು ಸಾಮಾನ್ಯ ಭವಿಷ್ಯದಂತೆ ಅಥವಾ ಕೇವಲ ಮನೋರಂಜನೆಯ ವಿಡಿಯೋ ಎಂದು ಲಘುವಾಗಿ ತೆಗೆದುಕೊಳ್ಳಬೇಡಿ. ಇಷ್ಟು ವರ್ಷಗಳ ಕಾಲ ನೀವು ಮೌನವಾಗಿ ನುಂಗಿದ ಅವಮಾನಗಳು ನಿಮ್ಮ ಒಳ್ಳೆಯತನವನ್ನೇ ದೌರ್ಬಲ್ಯವೆಂದು ತಿಳಿದು ನಿಮ್ಮನ್ನು ತುಳಿದವರ ಅಹಂಕಾರ ಹಗಲಿರುಳು ಕಣ್ಣೀರು ಹಾಕಿದರೂ ಬಗೆಹರಿಯದ ಆರ್ಥಿಕ ಸಂಕಷ್ಟಗಳಿಗೆ ಶಾಶ್ವತವಾದ ಮುಕ್ತಿ ಕೊಡುವ ಅತ್ಯಂತ ಶಕ್ತಿಶಾಲಿಯಾಗುವ ಅಪರೂಪದ ಶಶ ಮಹಾಯೋಗ ಮತ್ತು ಅಮೃತ ಸಿದ್ಧಿ ಯೋಗ ಏಕಕಾಲದಲ್ಲಿ ನಿಮ್ಮ ಪಾಲಿಗೆ ಕೂಡಿ ಬಂದಿದೆ. ಗ್ರಹಗತಿಗಳ ಇಂದಿನ ಈ ವಿಶೇಷ ಹಾಗೂ ಆಶ್ಚರ್ಯ ಸಂಯೋಗವು ನಿಮ್ಮ ಬದುಕಿನ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸುವ ದೈವಿಕ ಶಕ್ತಿಯನ್ನು ಹೊಂದಿದೆ. ನೀವೇನಾದರೂ ಕುಂಭರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಅಪ್ಪಿ ಒಂದೇ ಒಂದು ಸೆಕೆಂಡ್ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೊನೆವರೆಗೂ ಕೇಳಿ. ಏಕೆಂದರೆ ನಿಮ್ಮ ಜೀವನವನ್ನು ಕತ್ತಲೆಯಿಂದ ಬೆಳಕಿನೆಡೆಗೆ ಕೊಂಡೊಯ್ಯುವಂತಹ ನಿಮ್ಮ ಹಣೆಬರಹವನ್ನು ದೇವರಿರುವ ತಾಮ್ರ ಶಾಸನದಲ್ಲಿ ಹೊಸದಾಗಿ ಬರೆಯುವಂತಹ ಮಹತ್ತರ ಸುಸಮಯ ಅಂತಲೇ ಹೇಳ್ಬೋದು ಈಗ ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಂತಿದೆ. ವಿಶೇಷವಾಗಿ ಇನ್ನು ಕೇವಲ 48 ಗಂಟೆಗಳ ಒಳಗಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ರೋಮಾಂಚನಕಾರಿಯಾದ, ನಿಮ್ಮ ಕಣ್ಣುಗಳನ್ನೇ ನೀವು ನಂಬಲು ಸಾಧ್ಯವಾಗದ ಒಂದು ದೊಡ್ಡ ಪವಾಡ ಸಂಭವಿಸಲಿದೆ. ಗ್ರಹಗಳ ಈ ಮಹಾಸ್ಥಾನ ಪಲ್ಲಟದಿಂದಾಗಿ ನಿಮ್ಮ ರಾಶ್ಯಾಧಿಪತಿಯಾದ ನ್ಯಾಯಾಧೀಶ ಶನಿ ದೇವರು ಅತಿ ಬಲಶಾಲಿಯಾಗಿ ತನ್ನದೇ ಮನೆಯಾದ ಕುಂಭರಾಶಿಯಲ್ಲಿ ಕುಳಿತಿರುವುದನ್ನು ನಿಮ್ಮ ಮೇಲೆ ಕರ್ಮಫಲದಾತನ ಆಶೀರ್ವಾದ 1000ದಷ್ಟು ಹೆಚ್ಚಾಗುತ್ತಿದೆ. ಆದರೆ ನೆನಪಿರಲಿ, ಈ ಅತ್ಯಂತ ಅಮೂಲ್ಯವಾದ ಹಾಗೂ ಸೂಕ್ಷ್ಮವಾದ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ತಪ್ಪು ನಿಮ್ಮ ಇಡೀ ಜೀವನದ ಕಷ್ಟದ ಫಲವನ್ನು, ನಿಮ್ಮ ಬೆನ್ನಿಗಿರುವ ಅದೃಷ್ಟವನ್ನೇ ಬುಡಮೇಲು ಮಾಡಬಹುದು. ಆದ್ದರಿಂದ ಇಲ್ಲಿ ಹೇಳುವ ಪ್ರತಿಯೊಂದು ಅಂಶವನ್ನು ಬಹಳ ಗಂಭೀರವಾಗಿ ಪರಿಗಣಿಸಿ. ವಿಶೇಷವಾಗಿ ಈ ಪವಿತ್ರವಾದ ದಿನಗಳ ನಂತರ ಕುಂಭರಾಶಿಯವರಿಗೆ ಪ್ರಾಣವೇ ಹೋದರೂ ಸಹ, ಎಷ್ಟೇ ಕಷ್ಟ ಬಂದರೂ ಸಹ ನಿಮ್ಮ ಮನೆಯ ಒಂದು ವಿಶೇಷ ವಸ್ತುವನ್ನು ಮಾತ್ರ ಯಾರಿಗೂ ಯಾವುದೇ ಕಾರಣಕ್ಕೂ ಕೊಡಬಾರದು. ಒಂದು ವೇಳೆ ಅಚಾತುರ್ಯದಿಂದಲೋ, ಬೇರೆಯವರ ಕಣ್ಣೀರಿನ ನಾಟಕಕ್ಕೆ ಮರುಳಾಗಿಯೋ ಅಥವಾ ನಿಮ್ಮ ಅತಿಯಾದ ದಯಾಗುಣದಿಂದಲೋ ಈ ವಸ್ತುವನ್ನು ನೀವು ದಾನವಾಗಿ ಅಥವಾ ಸಾಲವಾಗಿ ಬೇರೆಯವರಿಗೆ ನೀಡಿದರೆ ನಿಮ್ಮ ಮನೆ ಆಸ್ತಿ, ನೆಮ್ಮದಿ ಮತ್ತು ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಮೇಲೆ ಅತ್ಯಂತ ಭೀಕರ ಹಾಗೂ ಸರಿಪಡಿಸಲಾಗದ ಕೆಟ್ಟ ಪರಿಣಾಮ ಬೀರಬಹುದು. ಗ್ರಹಗಳ ನಕ್ಷತ್ರ ಬದಲಾವಣೆಯು ನಿಮ್ಮ ಜೀವನದ ಮೇಲೆ ನೇರವಾದ ಮತ್ತು ಅತ್ಯಂತ ತೀಕ್ಷ್ಣವಾದ ಪ್ರಭಾವವನ್ನು ಬೀರುತ್ತಿದೆ. ಇದು ಕೇವಲ ಸಾಮಾನ್ಯ ದಿನವಲ್ಲ, ಇದು ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಋಣ ತೀರುವ ಒಂದು ಉನ್ನತಿಗೆ ಏರುವ ಸಮಯ. ಇನ್ನು 48 ಗಂಟೆಗಳಲ್ಲಿ ನಡೆಯಲಿರುವ ಆ ದೊಡ್ಡ ಬದಲಾವಣೆಯು ನಿಮ್ಮ ಹದಗೆಟ್ಟಿದ ಆರ್ಥಿಕ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಮೇಲೆತ್ತಲಿದೆ. ನಿಮ್ಮ ಖಾಲಿ ಜೇಬುಗಳು ಹಣದಿಂದ ತುಂಬುವ ಕಾಲವಿದು. ಆದರೆ ನಿಮ್ಮ ಏಳಿಗೆಯನ್ನು ಕಂಡು ಒಳಗೊಳಗೆ ಬೆಂಕಿಯಂತೆ ಬೇಯುತ್ತಿರುವ ನಿಮ್ಮ ಹಿತಶತ್ರುಗಳು ಈ ಅದೃಷ್ಟವನ್ನು ಕೆಡಿಸಲು ಹದ್ದಿನಂತೆ ಹೊಂಚು ಹಾಕುತ್ತಿರುತ್ತಾರೆ. ಕುಂಭರಾಶಿಯವರಾದ ನಿಮ್ಮ ಅತಿ ದೊಡ್ಡ ದೌರ್ಬಲ್ಯವೇ ನಿಮ್ಮ ಮಾನವೀಯತೆ ಮತ್ತು ಎಲ್ಲರನ್ನು ಒಪ್ಪಿಕೊಳ್ಳುವ ವಿಶಾಲವಾದ ಮನಸ್ಸು. ಕುಂಭ ಎಂದರೆ ಮಡಿಕೆ. ನೀವು ಮಡಿಕೆಯಲ್ಲಿರುವ ತಣ್ಣನೆಯ ನೀರಿನಂತೆ ಎಲ್ಲರ ಬಾಯಾರಿಕೆ ತೀರಿಸುತ್ತೀರಿ. ಕಷ್ಟದಲ್ಲಿರುವವರನ್ನು ಕಂಡರೆ ನಿಮ್ಮ ಹೃದಯ ಕರಗುತ್ತೆ. ಆದರೆ ನಿಮ್ಮ ಈ ಒಳ್ಳೆಯತನವನ್ನು ನಿಮ್ಮ ನಿಸ್ವಾರ್ಥ ಸೇವೆಯನ್ನು ಬಳಸಿಕೊಂಡು ತಮ್ಮ ಬೇಳೆ ಬೇಯಿಸಿಕೊಳ್ಳುವ ಕ್ರೂರ ಸ್ವಾರ್ಥಿ ಜನರು ನಿಮ್ಮ ಸುತ್ತಮುತ್ತಲೇ ನಿಮ್ಮವರಂತೆ ನಟಿಸುತ್ತಿದ್ದಾರೆ. ನಿಮ್ಮ ಜೀವನವನ್ನು ಆಟದ ವಸ್ತುವನ್ನಾಗಿ ಮಾಡಿಕೊಂಡವರ ಬಗ್ಗೆ, ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಬಗ್ಗೆ ಎಚ್ಚೆತ್ತುಕೊಳ್ಳುವ ಸಮಯ ಬಂದಿದೆ. ಯಾವತ್ತೂ ನಮ್ಮ ಹತ್ತಿರ ಕೈಕಟ್ಟಿ ನಿಲ್ಲುತ್ತಿದ್ದ ಇವನಿಗೆ ಇವಳಿಗೆ ಎಲ್ಲಿಂದ ಬಂತು ಇಷ್ಟೊಂದು ಅದೃಷ್ಟ ಎಂದು ಜನರು ನಿಮ್ಮನ್ನು ನೋಡಿ ಹುಬ್ಬೇರಿಸುವ, ಅಸೂಹೆ ಪಡುವ ಕಾಲವಿದು. ಆದರೆ ನಿಮ್ಮ ಮನೆಯ ಈ ಒಂದು ವಿಶೇಷ ವಸ್ತುವನ್ನು
ತಪ್ಪು ಕೈಗಳಿಗೆ ನೀಡಿದರೆ ನಿಮ್ಮ ಅದೃಷ್ಟದ ಬಾಗಿಲು ಶಾಶ್ವತವಾಗಿ ಮುಚ್ಚಿ ಹೋಗುತ್ತದೆ ಮತ್ತು ದಾರಿದ್ರ್ಯ ನಿಮ್ಮನ್ನು ಮತ್ತೆ ಆವರಿಸುತ್ತದೆ. ನಿಮ್ಮ ಮುಖದ ಮೇಲಿನ ಸಂತೋಷವನ್ನು, ನಿಮ್ಮ ನಗುವನ್ನು ಎಂದಿಗೂ ಸಹಿಸದ ಜನರು ನಿಮ್ಮ ಅಕ್ಕಪಕ್ಕದಲ್ಲೇ, ನಿಮ್ಮ ಸಂಬಂಧಿಕರ ರೂಪದಲ್ಲೇ ಅಥವಾ ನಿಮ್ಮ ಆಪ್ತ ಸ್ನೇಹಿತರ ಗುಂಪಿನಲ್ಲೇ ಇರುತ್ತಾರೆ. ಅವರು ಹೊರಗೆ ನಿಮ್ಮೆದುರು ಬಾಯಿ ತುಂಬ ಸಿಹಿಯಾಗಿ ಮಾತನಾಡಿದರೂ ಒಳಗೊಳಗೆ ಕಾಳಿಂಗ ಸರ್ಪದಂತಹ ವಿಷವನ್ನು ಇಟ್ಟುಕೊಂಡಿರುತ್ತಾರೆ. ಇಂಥವರಿಂದ 100 ಅಡಿ ದೂರವಿರುವುದು ಈ ಸಮಯದಲ್ಲಿ ನಿಮ್ಮ ಮೊದಲ ಆದ್ಯತೆಯಾಗಿರಲಿ. ಅವರು ನಿಮ್ಮ ದಾರಿಯಲ್ಲಿ ಮುಳ್ಳುಗಳನ್ನು ಹಾಸಲು ಪ್ರಯತ್ನಿಸುತ್ತಾರೆ. ಆದರೆ ವಿಶೇಷ ದಿನಗಳಲ್ಲಿ ಕುಂಭರಾಶಿಯವರಿಗೆ ಸಾಕ್ಷಾತ್ ಶನಿದೇವರು, ಆಂಜನೇಯ ಸ್ವಾಮಿಯ ಹಾಗೂ ಶಿವ ಪರಮಾತ್ಮನ ಸಂಪೂರ್ಣ ಕೃಪಾ ಕಟಾಕ್ಷ ದೊರೆಯಲಿದೆ. ನಿಮ್ಮ ಕಷ್ಟಗಳು ಕರಗುವ ಮಾರ್ಗಗಳು ಕನಸುಗಳ ಮೂಲಕವೇ ಅಥವಾ ನಿಮ್ಮ ದೈನಂದಿನ ಜೀವನದಲ್ಲಿ ನಡೆಯುವ ಕೆಲವು ಆಶ್ಚರ್ಯ ಘಟನೆಗಳ ಮೂಲಕವೋ ದೇವರ ಸಂಕೇತವಾಗಿ ನಿಮಗೆ ತಿಳಿಯುತ್ತಾ ಹೋಗುತ್ತದೆ. ಮುಂದಿನ 2 ದಿನಗಳಲ್ಲಿ ನಿಮಗೆ ಮುಂಜಾನೆ ಹೊತ್ತು ಬೀಳುವ ಕನಸುಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ. ತುಂಬಿದ ಬಿಂದಿಗೆ ಹರಿಯುವ ಶುದ್ಧವಾದ ನೀರು ಅಥವಾ ಎತ್ತರದ ದೇವಾಲಯಗಳು ಕನಸಿನಲ್ಲಿ ಬಂದರೆ ಅದು ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತಿರುವ ಸ್ಪಷ್ಟ ಸೂಚನೆ ಎಂದು ಅರ್ಥ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಎಷ್ಟೇ ದೊಡ್ಡ ಹಣಕಾಸಿನ ಸಮಸ್ಯೆಗಳಿದ್ದರೂ, ಸಾಲದ ಶೂಲದಲ್ಲಿ ನೀವು ನರಳುತ್ತಿರಲಿ ಅಥವಾ ಗಂಡ ಹೆಂಡತಿಯ ನಡುವೆ ಕ್ಷುಲ್ಲಕ ಕಾರಣಗಳಿಗಾಗಿ ಜಗಳವಾಗಿ ಮಾನಸಿಕ ನೆಮ್ಮದಿ ಹಾಳಾಗಿರಲಿ, ಅವೆಲ್ಲವುಗಳನ್ನು ಬೇರು ಸಹಿತ ಕಿತ್ತು ಹಾಕಲು ಇದು ಸಕಾಲ. ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ನೀವು ಬಹಳ ದಿನಗಳಿಂದ ಯಾವ ಅವಕಾಶಕ್ಕಾಗಿ ಕಾಯುತ್ತಿದ್ದೀರೋ, ಯಾವ ಬಡ್ತಿಗಾಗಿ ಕನಸು ಕಾಣುತ್ತಿದ್ದೀರೋ ಅಥವಾ ಯಾವ ಸರ್ಕಾರಿ ಇಲ್ಲವೇ ಖಾಸಗಿ ಕೆಲಸ ಅರ್ಧಕ್ಕೆ ನಿಂತು ಹೋಗಿದೆಯೋ ಅದು ಈಗ ದೈವ ಬಲದಿಂದ ಯಾವುದೇ ವಿಘ್ನವಿಲ್ಲದೆ ಪೂರ್ಣಗೊಳ್ಳುವ ಕಾಲ ಬಂದಿದೆ. ನಿಮ್ಮ ಬಳಿ ಇರುವ ಹಣಕಾಸನ್ನು ಮತ್ತು ಭಾಗ್ಯದ ಸಂಕೇತವಾದ ಪವಿತ್ರ ವಸ್ತುವನ್ನು ಜೋಪಾನವಾಗಿ ಇಟ್ಟುಕೊಂಡರೆ ಮುಂದಿನ ಹಲವಾರು ವರ್ಷಗಳವರೆಗೆ ನಿಮಗೆ ಹಣಕಾಸಿನ ಮುಗ್ಗಟ್ಟು ಕಷ್ಟ ಎಂಬುದೇ ಬರುವುದಿಲ್ಲ. ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ನಿಮ್ಮ ರಾಶಿಯಾಧಿಪತಿಯಾದ ಶನಿಯೇ ಈಗ ಕುಂಭ ರಾಶಿಯಲ್ಲಿ ವಿರಾಜಮಾನವಾಗಿರುವುದರಿಂದ ನಿಮ್ಮ ಕರ್ಮ ಫಲವನ್ನು ಬಡ್ಡಿ ಸಮೇತ ಮರುಳಿಸಲು ಸಿದ್ಧನಾಗಿರುತ್ತಾನೆ. ನೀವು ಕಳೆದ ದಿನಗಳಲ್ಲಿ ಪಟ್ಟ ಅವಮಾನಗಳು, ಅಪಮಾನಗಳು, ನಿದ್ದೆಯಿಲ್ಲದ ರಾತ್ರಿಗಳಿಗೆ ಈಗ ನ್ಯಾಯ ಸಿಗುವ ಸಮಯ. ಗುರು ಮತ್ತು ಶುಕ್ರ ಶುಭ ದೃಷ್ಟಿಯಿಂದಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲವಿದು. ಆದರೆ ಶತ್ರುಗಳು ನಿಮ್ಮ ಈ ಬಾರಿ ಪ್ರಗತಿಯನ್ನು ಸಹಿಸದೆ ನಿಮ್ಮನ್ನು ಭಾವನಾತ್ಮಕವಾಗಿ ಬ್ಲಾಕ್ಮೇಲ್ ಮಾಡಿ ನಿಮ್ಮ ಹಳೆಯ ತಪ್ಪುಗಳನ್ನು ಕೆದಕಿ ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ಕೆಳಗೆ ಬೀಳಿಸಲು ನೋಡುತ್ತಾರೆ. ನಿಮ್ಮ ಮೇಲೆ ಮಾಟಮಂತ್ರ ಅಥವಾ ಕೆಟ್ಟ ದೃಷ್ಟಿಯ ಪ್ರಯೋಗ ಮಾಡಲು ಸಹ ಅವರು ಏಸುವುದಿಲ್ಲ. ಆದರೆ ನೀವು ಯಾವುದೇ ಕಾರಣಕ್ಕೂ ಯಾರಿಗೂ ಭಯಪಡಬೇಡಿ. ನಿಮ್ಮ ರಕ್ಷಣೆಗೆ ಸ್ವತಃ ದೈವವೇ ನಿಂತಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಭವಿಷ್ಯದ ಯೋಜನೆಗಳನ್ನು, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು, ನಿಮ್ಮ ಹೊಸ ವ್ಯಾಪಾರದ ಗುಟ್ಟುಗಳನ್ನು ಅಥವಾ ನಿಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ ಬೇರೆಯವರ ಮುಂದೆ ಎಷ್ಟೇ ಆಪ್ತರಾದರೂ ಅವರ ಮುಂದೆ ಕೊಚ್ಚಿಕೊಳ್ಳಬೇಡಿ. ನಿಮ್ಮ ಯಶಸ್ಸಿನ ಗುಟ್ಟನ್ನು ಎಲ್ಲರ ಮುಂದೆ ಹೇಳಿಕೊಳ್ಳುವುದು ಅತಿ ದೊಡ್ಡ ದಡ್ಡತನ. ಹಿರಿಯರು ಹೇಳುವಂತೆ ಮಾತು ಬೆಳ್ಳಿ, ಮೌನ ಬಂಗಾರ. ಈ ಸಮಯದಲ್ಲಿ ಮೌನವೇ ಕುಂಭರಾಶಿಯವರಿಗಿರುವ ಅತಿ ದೊಡ್ಡ ಶಸ್ತ್ರ. ಯಾರಾದರೂ ನಿಮ್ಮ ಬಳಿ ಬಂದು ಅಳುತ್ತಾ ನಾಟಕ ಮಾಡಿ ತಮ್ಮ ಕಷ್ಟ ಹೇಳಿಕೊಂಡು ಹಣ ಅಥವಾ ನಿಮ್ಮ ಮನೆಯ ವಸ್ತುಗಳನ್ನು ಕೇಳಿದರೆ ತಕ್ಷಣ ಕರಗಿ ನೀರಾಗಬೇಡಿ. ನಿಮ್ಮ ಬಳಿ ಈಗ ಸಾಧ್ಯವಿಲ್ಲ, ನಾನೇ ಆರ್ಥಿಕ ಸಂಕಷ್ಟದಲ್ಲಿದ್ದೇನೆ ಎಂದು ಮುಖಕ್ಕೆ ಹೊಡೆದಂತೆ ನೇರವಾಗಿ ಹೇಳುವುದರಲ್ಲಿ ಸಂಕೋಚ ಪಡಲೇಬೇಡಿ. ಇಲ್ಲವಾದಲ್ಲಿ ನಿಮ್ಮ ಹಣವೂ ಹೋಗುತ್ತದೆ, ಸಂಬಂಧವೂ ಹಾಳಾಗುತ್ತದೆ. ಶನಿದೇವರು ಕುಂಭರಾಶಿಯವರಿಗೆ ಕಲಿಸುವ ಅತಿ ದೊಡ್ಡ ಪಾಠವೇ ಇದು. ದಯ ಇರಲಿ, ಮಾನವೀಯತೆ ಇರಲಿ, ಆದರೆ ನಿಮ್ಮನ್ನೇ ನೀವು ನಾಶ ಮಾಡಿಕೊಳ್ಳುವಷ್ಟು ದಾನಶೂರರಾಗಬೇಡಿ. ನಿಮ್ಮ ಬಳಿ ಇರುವ ಮಾಹಿತಿಯನ್ನು, ನಿಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಂಡೇ ನಿಮ್ಮ ವಿರೋಧಿಗಳು ನಿಮ್ಮ ವಿರುದ್ಧವೇ ಅಸ್ತ್ರ ಪ್ರಯೋಗ ಮಾಡುತ್ತಾರೆ. ಶುಕ್ರನ ಬಲದಿಂದಾಗಿ ಮುಂದಿನ ದಿನಗಳಲ್ಲಿ ಹಣದ ಹರಿವು ಜಲಪಾತದಂತೆಯೇ ಹರಿದು ಬರಲಿದೆ. ನಿರೀಕ್ಷೆಗೂ ಮೀರಿದ ಲಾಭ ನಿಮ್ಮದಾಗಲಿದೆ. ಆದರೆ ಬಂದ ಈ ಹಣವನ್ನು ಸರಿಯಾದ ಜಾಗದಲ್ಲಿ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸಿ. ಆತುರಪಟ್ಟು ಅಪರಿಚಿತರ ಮಾತಿಗೆ ಮರಳಾಗಿ ಬೇರೆ ಯಾವುದೇ ಮೋಸದ ಯೋಜನೆಗಳಲ್ಲಿ ಹಣ ಹಾಕಬೇಡಿ. ಯಾವುದೇ ಹೊಸ ಜಾಗ, ಜಮೀನು ಖರೀದಿ, ವಾಹನ ಖರೀದಿ ಅಥವಾ ದೊಡ್ಡ ಒಪ್ಪಂದಗಳಿಗೆ ಸಹಿ ಹಾಕುವ ಮೊದಲು ಕಾಗದ ಪತ್ರಗಳನ್ನು 100 ಬಾರಿ ಓದಿ. ಮನೆಯ ಹಿರಿಯರ ಅನುಭವಸ್ಥರ ಸಲಹೆ ಪಡೆಯಿರಿ. ಈ ಅಮೃತ ಗಳಿಗೆಯಲ್ಲಿ ನಿಮ್ಮ ಸ್ಥಗಿತಗೊಂಡ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲಸಗಳು ಬುಲೆಟ್ ವೇಗವನ್ನು ಪಡೆಯುತ್ತವೆ. ಶತ್ರುಗಳು ನಿಮ್ಮ ಕಾಲ ಬುಡಕ್ಕೆ ಬಂದು ಸೋಲೊಪ್ಪುವ, ಕ್ಷಮೆ ಕೇಳುವ ಕಾಲವಿದೆ. ಆದರೆ ನೀವು ನಿಮ್ಮ ರಹಸ್ಯಗಳನ್ನು ಭದ್ರವಾಗಿ ಕಾಪಾಡಿಕೊಂಡರೆ ಮಾತ್ರ ಆ ಅದೃಷ್ಟ ನಿಮ್ಮದಾಗಿ ಉಳಿಯುತ್ತದೆ. ಸ್ನೇಹಿತರೆ, ಶನಿದೇವರ ಕೃಪೆಯಿಂದಾಗಿ ನಿಮ್ಮ ಹಳೆಯ ನಿಮ್ಮನ್ನು ಜೀವಂತವಾಗಿ ಕೊಲ್ಲುತ್ತಿದ್ದ ಸಾಲ ಬಾಧೆಗಳಿಂದ ಮುಕ್ತಿ ಪಡೆಯುವ ಕಾಲ ಬಂದೇ ಬಿಟ್ಟಿದೆ. ನಿಮಗೆ ಬರಬೇಕಾಗಿದ್ದ ಆದರೆ ಬರುವುದಿಲ್ಲ ಎಂದು ನೀವು ಕೈ ಬಿಟ್ಟಿದ್ದ ಹಣ ಇದ್ದಕ್ಕಿದ್ದಂತೆ ನಿಮ್ಮ ಕೈ ಸೇರಲಿದೆ. ಹಣಕಾಸಿನ ಅರಿವು ಇದ್ದಕ್ಕಿದ್ದಂತೆ ಸುಧಾರಿಸುವುದರಿಂದ
ಬಂದ ಹಣವನ್ನು ಮೋಜು ಮಸ್ತಿಗೆ ಅನಗತ್ಯ ಶೋಕಿಗೆ ಖರ್ಚು ಮಾಡಬೇಡಿ. ವಿಶೇಷವಾಗಿ ಈ ದಿನಗಳಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ದೀಪ ಹಚ್ಚುವ ಜಾಗದಲ್ಲಿರುವ ಕುಂಕುಮ ಅರಿಶಿಣದ ಡಬ್ಬಿ, ಕಲ್ಲುಪ್ಪಿನ ಭರಣಿ ಅಥವಾ ಕಪಾಟಿನಲ್ಲಿ ನೀವು ಭದ್ರವಾಗಿ ಇಟ್ಟಿರುವ ಬೆಳ್ಳಿ, ಬಂಗಾರ, ಹಳೆಯ ನಾಣ್ಯ ಅಥವಾ ನಿಮ್ಮ ಅಜ್ಜ ಕೊಟ್ಟ ಯಾವುದೇ ಹಳೆಯ ಕಾಣಿಕೆಯನ್ನು ಯಾರಿಗೂ ಎಷ್ಟೇ ಕೇಳಿದರೂ ತೋರಿಸಬೇಡಿ ಮತ್ತು ಮುಟ್ಟಲು ಎರವಾಗಿ ಒಲೆಯಲು ಕೊಡಬೇಡಿ. ಇದು ನಿಮ್ಮ ಮನೆತನದ ಅದೃಷ್ಟದ ಸಂಕೇತ. ಇದರ ಮೇಲೆ ಪರರ ಕೆಟ್ಟ ದೃಷ್ಟಿ ಬಿದ್ದರೆ ನಿಮ್ಮ ಮನೆಯಲ್ಲಿರುವ ಲಕ್ಷ್ಮಿ ಕಳಿಯು ಅವರ ಮನೆಗೆ ವಲಸೆ ಹೋಗುತ್ತದೆ ಮತ್ತು ನಿಮ್ಮ ಅಭಿವೃದ್ಧಿ ಅಲ್ಲಿಗೆ ಬ್ರೇಕ್ ಆಗುತ್ತದೆ. ಕುಟುಂಬದಲ್ಲಿ ಅಣ್ಣ ತಮ್ಮಂದಿರ ನಡುವೆ ಅಥವಾ ಸಂಬಂಧಿಕರ ನಡುವೆ ಆಸ್ತಿ-ಪಾಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ದೀರ್ಘಕಾಲದ ಕಲಹಗಳಿದ್ದರೆ ಅವು ಕೋರ್ಟ್ ಕಚೇರಿ ಮೆಟ್ಟಲೇರದೆ ರಾಜಿ ಪಂಚಾಯಿತಿ ಮೂಲಕ ಸುಖಾಂತ್ಯ ಕಾಣಲಿದೆ. ನಿರುದ್ಯೋಗಿಗಳಿಗೆ ವಿಶೇಷವಾದ ಸಂಶೋಧನೆ, ತಾಂತ್ರಿಕ ಕಲೆ ಅಥವಾ ಉನ್ನತ ವಿದ್ಯಾಭ್ಯಾಸ ರಂಗದಲ್ಲಿರುವವರಿಗೆ ಒಳ್ಳೆಯ ಉದ್ಯೋಗದ ಅವಕಾಶಗಳು ಅವರನ್ನೇ ಹುಡುಕಿಕೊಂಡು ಬರಲಿದೆ. ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗುವ ನಿಮ್ಮ ಕನಸು ಈಗ ನನಸಾಗುವ ಲಕ್ಷಣಗಳು ದಟ್ಟವಾಗಿದೆ. ಕುಂಭರಾಶಿಯವರ ಪಾಲಿಗೆ ಈ ಸಮಯವು ನಿಜಕ್ಕೂ ಒಂದು ಸುವರ್ಣ ಯುಗ. ಗುರುವಿನ ದೃಷ್ಟಿಯಿಂದಾಗಿ ಹಿರಿಯರ ಆಶೀರ್ವಾದದಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯ ವಿಚಾರದಲ್ಲಿ ಅನಿರೀಕ್ಷಿತವಾಗಿ ಭಾರಿ ಧನ ಲಾಭವಾಗುವ ಸಾಧ್ಯತೆ ಇದೆ. ಆದರೆ ಮತ್ತೆ ನೆನಪಿಡಿ, ಆಸ್ತಿ ಅಥವಾ ಹಣ ಬಂದರೆ ಸುದ್ದಿ ಕೇಳಿದ ತಕ್ಷಣ ಅದನ್ನು ವಾಟ್ಸಪ್ ಅಥವಾ ಸ್ಟೇಟಸ್ಗಳಲ್ಲಿ ಹಾಕುವುದಾಗಲಿ ಊರೆಲ್ಲ ಡಂಗೂರ ಸಾರುವುದಾಗಲಿ ಮಾಡಬೇಡಿ. ಹೊರಗಿನ ವ್ಯಕ್ತಿಗಳು, ಪರಿಚಯಸ್ಥರು ನಿಮ್ಮ ಮನೆಗೆ ಬಂದಾಗ ನಿಮ್ಮ ಮನೆಯಲ್ಲಿರುವ ಶಾಂತಿ, ಸಮೃದ್ಧಿ ಮತ್ತು ಹೊಸ ವಸ್ತುಗಳನ್ನು ಕಂಡು ಹೊಟ್ಟೆ ಕಿಚ್ಚು ಪಡುತ್ತಾರೆ. ಅವರು ನಿಮ್ಮ ಮೇಲೆ ವಾಮಾಚಾರ ಕಣ್ಣಿಟ್ಟು ಪ್ರಯೋಗ ಮಾಡಲು ಮುಂದಾಗಬಹುದು. ಆದ್ದರಿಂದ ಸದಾಕಾಲ ಈಶ್ವರನ ಮತ್ತು ಶನಿದೇವರ ಸ್ಮರಣೆಯಲ್ಲಿರುವುದು, ಮನೆಯ ಮುಖ್ಯ ದ್ವಾರಕ್ಕೆ ನಿಂಬೆಹಣ್ಣು ಕಟ್ಟುವುದು ಅಥವಾ ಮನೆಯಲ್ಲಿ ಮುಸ್ಸಂಜೆ ಹೊತ್ತು ಕಲ್ಲುಪ್ಪಿನ ದೀಪ ಹಚ್ಚಿ ಧನಾತ್ಮಕ ವಾತಾವರಣ ನಿರ್ಮಿಸುವುದು ನಿಮ್ಮ ಜವಾಬ್ದಾರಿ. ಕುಂಭರಾಶಿಯವರೇ, ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ. ವಿಶೇಷವಾಗಿ ನರಗಳ ದೌರ್ಬಲ್ಯ, ರಕ್ತದೊತ್ತಡ, ಪಾದ ಅಥವಾ ಗಂಟಲು ನೋವಿನ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ. ವಾಹನ ಚಲಾಯಿಸುವಾಗ ಅತಿಯಾದ ವೇಗ ಬೇಡ. ನಿಮ್ಮ ವ್ಯಾಪಾರದಲ್ಲಿ, ಬಿಸ್ನೆಸ್ಸಲ್ಲಿ ಹೊಸ ಪಾರ್ಟ್ನರ್ಶಿಪ್ ಮಾಡುವ ಮುನ್ನ ಎಚ್ಚರವಿರಲಿ. ಸಾಂಸಾರಿಕ ಜೀವನದಲ್ಲಿ ಸುಖವಿರುತ್ತದೆ. ಸಂಗಾತಿಯೊಂದಿಗೆ ಮಧುರ ಬಾಂಧವ್ಯ ಬೆಳೆಯುತ್ತದೆ. ಪ್ರೀತಿಯಲ್ಲಿ ಇರುವವರಿಗೆ ವಿವಾಹ ಯೋಗ ಕೂಡಿ ಬರಲಿದೆ. ಆದರೆ ಮೂರನೇ ವ್ಯಕ್ತಿಯ ಹಸ್ತಕ್ಷೇಪಕ್ಕೆ ನಿಮ್ಮ ಸಂಸಾರದಲ್ಲಿ ಎಂದಿಗೂ ಅವಕಾಶ ಕೊಡಬೇಡಿ. ನಿಮ್ಮ ಮನೆಯ ವಿಚಾರಗಳನ್ನು ಗಂಡ ಹೆಂಡತಿ 4 ಗೋಡೆಯ ನಡುವೆ ಕುಳಿತು ಬಗೆಹರಿಸಿಕೊಳ್ಳಿ. ಅದನ್ನು ಬೀದಿಗೆ ತಂದರೆ ಶತ್ರುಗಳಿಗೆ ಹಬ್ಬವಾಗುತ್ತದೆ. ನಿಮ್ಮ ರಾಶಿಗೆ ಈಗ ಒದಗಿ ಬಂದಿರುವ ಈ ರಾಜಯೋಗವು ದಶಕಗಳಿಗೊಮ್ಮೆ ಬರುವಂಥ ಅಪರೂಪದ ಮತ್ತು ಅದ್ಭುತ ಅವಕಾಶ. ಈ ಸಮಯದಲ್ಲಿ ನೀವು ಮೂಕ ಪ್ರಾಣಿಗಳಿಗೆ, ನಿರ್ಗತಿಕರಿಗೆ, ಹಸಿದವರಿಗೆ ಮಾಡುವ ಅನ್ನದಾನ ಸಹಾಯ ನಿಮ್ಮ ಮುಂದಿನ 5 ತಲೆಮಾರುಗಳಿಗೂ ಪುಣ್ಯವನ್ನು ತಂದು ರಕ್ಷಣೆಯನ್ನು ನೀಡುತ್ತದೆ. ಶನಿವಾರದ ದಿನ ಕಾಗೆಗಳಿಗೆ ಅಥವಾ ಬೀದಿ ನಾಯಿಗಳಿಗೆ ಆಹಾರ ನೀಡುವುದು ನಿಮ್ಮ ಮೇಲಿರುವ ಸಣ್ಣ ಪುಟ್ಟ ದೋಷಗಳನ್ನು ನಿವಾರಿಸುತ್ತದೆ. ಶನಿದೇವರ ಮತ್ತು ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷದಿಂದಾಗಿ ನಿಮ್ಮ ಜೀವನದ ಕರಾಳ ഇരുಳು, ಕಷ್ಟದ ದಿನಗಳು ಶಾಶ್ವತವಾಗಿ ಕೊನೆಯಾಗಿ ಸುಂದರ ಬೆಳಕಿನ ಮುನ್ನುಡಿ ಬರೆಯಲಾಗುತ್ತಿದೆ. ಈ ಅದ್ಭುತ ಅವಕಾಶವನ್ನು ಸರಿಯಾಗಿ ಜಾಣ್ಮೆಯಿಂದ ಬಳಸಿಕೊಳ್ಳಿ. ಧರ್ಮದ ಹಾದಿಯಲ್ಲಿ ಮುನ್ನಡೆಸಿರುವ ಸಕಾರಾತ್ಮಕ ಯೋಚಿಸಿ ಮತ್ತು ಕೆಟ್ಟ ಆಲೋಚನೆಗಳನ್ನು, ಕೆಟ್ಟ ಚಟಗಳಿಂದ ನಿಮ್ಮನ್ನು ನೀವು ಕಾಪಾಡಿಕೊಳ್ಳಿ. ಇಲ್ಲಿಯವರೆಗೂ ನೀವು ಇಷ್ಟಪಟ್ಟ ಎಲ್ಲ ಕಷ್ಟಗಳು ನಿಮ್ಮನ್ನು ಕಡೆಗಣಿಸಿದ್ದವರು ನಿಮಗೆ ಬೆಲೆ ಕೊಡುತ್ತಾರೆ. ಖಂಡಿತ ಈ ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಶನೀಶ್ವರಾಯ ನಮಃ ಅಂತ ಕೂಡ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ. ಸ್ನೇಹಿತರೆ, ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದು ಮಾಡಲಿ.